ಸರ್ಕಾರ ನಿಷ್ಕ್ರಿಯ ಆಗಿದೆ. ಇದು ಬರೀ ಭ್ರಷ್ಟಾಚಾರದಲ್ಲಿ ಮತ್ತು ಅಧಿಕಾರದ ಆಸೆಗಾಗಿ ಮೂರು ಗುಂಪುಗಳಾಗಿ ಕಚ್ಚಾಡೋದು ಬಿಟ್ಟು ಬೇರೆ ಯಾವುದೇ ಸಾಧನೆಯಿಂದ 2.5 ವರ್ಷದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಬೆಂಗಳೂರು ಅಂತಕ್ಕಂಥದ್ದು ಇಡೀ ಪ್ರಪಂಚದಲ್ಲೇ ಒಂದು ಹೆಸರು ಮಾಡಿರ್ತಕ್ಕಂಥ ಸಿಟಿ, ಸಿಲಿಕಾನ್ ಸಿಟಿ. ಇವತ್ತು ಇವ್ರ ಕೈ ಒಳಗೆ ಸಿಟಿ ನರಕ ಆದಂಗೆ. ಇಲ್ಲಿ ಕೇವಲ ಗುಂಡಿಗಳಷ್ಟೇ ಅಲ್ಲ, ಯಾವ ವ್ಯವಸ್ಥೆನೂ ಸರಿ ಇಲ್ಲ, ಆಡಳಿತದ ವ್ಯವಸ್ಥೆ ಸರಿ ಇಲ್ಲ. ಬ್ಯಾಂಕ್ಗಳು ರಾಬರಿ ಆಗ್ತಾ ಇದ್ದಾರೆ, ಒಂಟಿ ಮಹಿಳೆಯರು ನೋಡಿ ಮನೆಯಲ್ಲಿ ಕೊಲೆ ಮಾಡಿ ದರೋಡೆ ಮಾಡ್ತಾಯಿದ್ದಾರೆ. ಮತ್ತು SC/ST ಜನಾಂಗದವರ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಜನರ ಮನಸ್ಸನ್ನು ಕದಿಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ಆಡಳಿತನೂ ಸರಿಯಾಗಿ ಮಾಡ್ತಾಯಿಲ್ಲ, ಅಭಿವೃದ್ಧಿನೂ ಮಾಡ್ತಾಯಿಲ್ಲ. ಕೇವಲ 5 ಲಕ್ಷ ಕೋಟಿ ಸಾಲ ಮಾಡಿದ್ದೇ ಅವ್ರ ದೊಡ್ಡ ಸಾಧನೆ ಆಗಿದೆ. ಅದಕ್ಕಾಗಿ ನಾನು ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡ್ತೇನೆ, ನಿಮಗೆ ಆಡಳಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂಪೂರ್ಣ ಆರ್ಥಿಕವಾಗಿ ದಿವಾಳಿಯಾಗಿದೆ ರಾಜ್ಯ, ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ. ಕಳೆದ 2.5 ವರ್ಷಗಳ ಹಿಂದೆ ಗ್ಯಾರಂಟಿಗಳ ಹೆಸರಿನಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಆದರೆ ಇದು ತಮಗೆ ಗೊತ್ತಿರೋ ಹಾಗೆ ಇದು ಸರ್ಕಾರ ಹಗರಣಗಳ ಮೇಲೆ ಹಗರಣ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಬೆಂಗಳೂರು ಮಹಾನಗರ ಅಂತ ಒಂದು ಜಾಗದಲ್ಲಿ ಸುಮಾರು 60ರಿಂದ 65% ರೆವಿನ್ಯೂ ಜನರೇಟ್ ಆಗೋದು ಇಡೀ ರಾಜ್ಯದಲ್ಲಿ ಬೆಂಗಳೂರು ಮಹಾನಗರದಲ್ಲಿ. ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುವಂಥದ್ದು ಬೆಂಗಳೂರು ಮಹಾನಗರಕ್ಕೆ ಇವರು ಬಿಡುಗಾಲ ಕೊಡ್ತಾ ಇದ್ದಾರೆ. ಈಗ 2 ದಿವಸದಿಂದ ಹೇಳ್ತಾ ಇದ್ದಾರೆ, ಒಂದು ನೇರರು 1200 ಕೋಟಿ ಕೊಟ್ಟು ನಾವು ಆಸ್ಪಾಲ್ಟಿಂಗ್ ಮಾಡ್ತೀವಿ ಅಂತ. ಯಾಕೆ ಅಂತ ಹೇಳಿದ್ರೆ ಇವಾಗ ಅದರಲ್ಲೂ ದುಡ್ಡು ಹೊಡೆಯೋದಕ್ಕೆ ಹೋಗಿದ್ದಾರೆ. ಇವಾಗ ಇರೋದು ಹಳ್ಳ ಮುಚ್ಚಿ ಅಂತ ಹೇಳಿದ್ರೆ, ಗುಂಡಿಗಳನ್ನು ಮುಚ್ಚಿ, ಪಾಟೋಲ್ಸ್ನ ಮುಚ್ಚಿ ಅಂತ ಹೇಳಿದ್ರೆ ಒಂದು ಲೇಯರ್ ಆಗ್ತಿದೆ ಅಂತೇಳಿ ಅದರಲ್ಲೂ ದುಡ್ಡು ಮಾಡ್ತಾ ಇದ್ದಾರೆ. ಈ ತರಹ ಇವಾಗ ಕಸದ ಸಮಸ್ಯೆ ತಗೊಳ್ಳಿ. ಕಸದ ಸಮಸ್ಯೆ ಇವತ್ತು ಮನೆಗೆ ಹೋಗಿ ಇವರು ಕಸ ಕಲೆಕ್ಟ್ ಮಾಡಿಲ್ಲ ಅಂದರೆ ಜನ ರೋಡಲ್ಲಿ ಹಾಕ್ತಾರೆ, BJP ಕಮಿಷನರ್ ಮನೆ ಮುಂದೆ ಹಾಕ್ತಿಲ್ಲ. ಇವ್ರು ಇದ್ಕೊಂಡು ಫೋಟೋ ಕಳಿಸಿ 250 ರೂಪಾಯಿ ಕೊಡ್ತೀವಿ ಅಂತಾರೆ. ನನಗನ್ಸುತ್ತೆ ಮುಂಬರುವ ದಿನಗಳಲ್ಲಿ ನಾವೆಲ್ಲ ಸೇರಿ ಜನಗಳ ಜೊತೆ ಹೋಗಿ BBMP ಕಚೇರಿ ಮುಂದೆ ನಾವು ಹಾಕ್ಬರ್ತೀವಿ ಕಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಕಸ ಯಂತ್ರ ಮಿಷಿನಲ್ಲೂ ಕೂಡ ಇವತ್ತು ದುಡ್ಡು ಮಾಡಲಿಕ್ಕೆ ಹೋಗಿದ್ದಾರೆ. 1200 ಕೋಟಿ ಒಂದು ಲೇಯರು ಆಸ್ಫಾಲ್ಟಿಂಗ್ ಮಾಡ್ತೀನಿ ಅಂತ ಈ ಒಂದು ಕಸದ್ದು ಕೂಡ ಮಿಷಿನು ಅದರಲ್ಲೂ ಕೂಡ ದುಡ್ಡು ಮಾಡಲಿಕ್ಕೆ ಹೋಗಿದ್ದಾರೆ ಈ ಸರ್ಕಾರ. ಮಾನ ಮರ್ಯಾದೆ ಎಲ್ಲ ಬಿಟ್ಟಿದೆ. ಮುಂದೆ ಅಧಿಕಾರಕ್ಕೂ ಬರೋಲ್ಲ ಅನ್ನೋದೊಂದು ಗ್ಯಾರಂಟಿಯಾಗಿ ಈ ಥರದ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿರೋ ಹಾಗೆ ಟನಲ್ ರಸ್ತೆ ಕೂಡ ನಾನು ಮೊನ್ನೆ ಕೂಡ ಹೇಳಿದ್ದೀನಿ, ಯಾವುದೇ ಒಂದು ವೈಜ್ಞಾನಿಕವಾಗಿ ಕೂಡ ಮಾಡಿಲ್ಲ. ಎಲ್ಲವೂ ಕೂಡ ಬೆಂಗಳೂರನ್ನು ಒಂದು ಲೂಟಿ ಮಾಡುವಂಥ ಮಿಷಿನ್ ಆಗಿ ಮಾಡ್ಕೊಂಡಿಟ್ಕೊಂಡಿದ್ದಾರೆ.